Hello everyone, welcome to Desi Eat. Eat Desi, love Desi. ಹೇಗಿದ್ದೀರಾ ಎಲ್ಲರೂ? ಮೈಸೂರು ಪಾಕ್ ಮಾಡೋದು ಕಷ್ಟ ಅನ್ಸಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸಾಫ್ಟ್ ಆಗಿರೋ ಮೈಸೂರು ಪಾಕ್ನ ಈಸಿಯಾಗಿ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ತೀನಿ. ಹಾಗೆ ಒಂದೇ ಕಪ್ ತುಪ್ಪದಲ್ಲಿ ನೀವು ಸಾಫ್ಟ್ ಆಗಿರೋ ಮೈಸೂರು ಪಾಕ್ನ ಮಾಡ್ಕೋಬಹುದು. ಸೊ ಹಾಗಿದ್ರೆ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಸಾಫ್ಟ್ ಆಗಿರೋ ಮೈಸೂರು ಪಾಕ್ನ ಮಾಡೋಕೆ ಜಸ್ಟ್ 4 ಇಂಗ್ರೀಡಿಯೆಂಟ್ಸ್ ಸಾಕು. ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ ಹಾಗೆ ಎಣ್ಣೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಹಿಟ್ಟನ್ನು ಒಂದ್ಸಲ ಜರಡಿ ಹಿಡಿಯೋಣ. ಸೊ ಆಗ ಹಿಟ್ಟು ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನೋಡ್ಬಿಟ್ಟು ಹಾಗೆ ಹೋಗ್ಬಿಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ದಟ್ ಯುಲ್ ಗೆಟ್ ನೋಟಿಫಿಕೇಶನ್ಸ್. ನಂದು ಯಾವುದೇ ರೆಸಿಪೀಸ್ ಇದ್ದರೂ ನಿಮಗೆ ಫಸ್ಟ್ ರೀಚ್ ಆಗುತ್ತೆ. ಓಕೆ, ಬ್ಯಾಕ್ ಟು ದ ರೆಸಿಪಿ. ಹಿಟ್ಟನ್ನು ಜರಡಿ ಹಿಡಿಯೋದ್ರಿಂದ ಈ ಥರ ಹಿಟ್ಟು ಸಾಫ್ಟಾಗಿ ಚೆನ್ನಾಗಿರುತ್ತೆ. ಹಿಟ್ಟನ್ನು ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ತುಪ್ಪ ಹಾಗೆ ಎಣ್ಣೆನ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ನಾನು 1 ಕಪ್ ಅಷ್ಟು ತುಪ್ಪನ ತೊಗೊಂಡಿದ್ದೀನಿ, ಹಾಗೆ 1 ಕಪ್ ಅಷ್ಟು ಎಣ್ಣೆನ ತೊಗೊಂಡು ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪ ಏನಾದರೂ ಗಟ್ಟಿ ಇತ್ತು ಅಂದರೆ ಸ್ವಲ್ಪ ಕರಗಿಸಿ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ತುಪ್ಪ ಕರಗಿಸಿದ ನಂತರ ಅದನ್ನು 1 ಕಪ್ ತುಪ್ಪಕ್ಕೆ 1 ಕಪ್ ಎಣ್ಣೆನ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಹಾಗೆ ತುಪ್ಪ ತಣ್ಣಗಾದ ನಂತರನೇ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ನೀವು ವಿಸ್ಕರ್ ಯೂಸ್ ಮಾಡಿ ಮಿಕ್ಸ್ ಮಾಡಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು, ಹಾಗೆ ಎಲ್ಲಿ ಗಂಟು ಕಟ್ಟಲ್ಲ. ನೋಡಿ, ಇದು ಸ್ವಲ್ಪ ಗಟ್ಟಿಯಾಗಿದೆ. ಸೊ ಇನ್ನೊಂದು ಸ್ವಲ್ಪ ನಾನು ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲಿ ಗಂಟು ಕಟ್ಟಿರಬಾರ್ದು, ನೀಟಾಗಿ ರನ್ನಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಅದು ಹೇಗಿರಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಇರಬೇಕು. ಓಕೆ, ಈಗ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಮೈಸೂರು ಪಾಕ್ ಟ್ರೇಗೆ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪನ ಹಚ್ಚೋಣ. ಆಗ ಮೈಸೂರು ಪಾಕ್ನ ನೀವು ಈಸಿಯಾಗಿ ಅನ್ಮೋಲ್ಡ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಮೈಸೂರು ಪಾಕ್ ಟ್ರೇ ಇರಲಿಲ್ಲ ಅಂದರೆ ನೀವು ಕೇಕ್ ಮೌಲ್ಡ್ ಸಹ ಯೂಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನೀವು ಮನೇಲಿ ಯೂಸ್ ಮಾಡೋ ಸ್ಟೀಲ್ ಪ್ಲೇಟ್ ಸಹ ಯೂಸ್ ಮಾಡ್ಬೋದು. ಅದಕ್ಕೆ ನೀವು ಇದೇ ಥರ ಗ್ರೀಸ್ ಮಾಡಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒಂದು ಕಡಾಯಿನ ಇಟ್ಕೊಂಡು ಅದರಲ್ಲಿ ನಾವು ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ ಅಷ್ಟು ಕಡಲೆ ಹಿಟ್ಟಿಗೆ ನಾನು 2 ಕಪ್ ಅಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನಿಮ್ಗೇನಾದರೂ ಸ್ವೀಟ್ ಸ್ವಲ್ಪ ಕಡಿಮೆ ಬೇಕು ಅಂದರೆ ನೀವು 1.5 ಕಪ್ ಸಹ ಹಾಕ್ಬೋದು. ಬಟ್ 2 ಕಪ್ ಹಾಕೋದು ಇಟ್ಸ್ ಆ್ಯಕ್ಚುಲಿ ಪರ್ಫೆಕ್ಟ್ ಮೆಷರ್ಮೆಂಟ್. ಆ್ಯಂಡ್ ನೆಕ್ಸ್ಟ್ ಸಕ್ಕರೆ ಮುಳುಗೋಷ್ಟು ನೀರನ್ನು ಹಾಕ್ಕೊಳ್ಳಿ. ಸೊ ಪಾಕ ಬೇಗ ಮಾಡ್ಕೋಬೋದು. ಆ್ಯಂಡ್ ಫ್ಲೇಮ್ನ ನೀವು ಲೋವಲ್ಲೇ ಇಟ್ಕೊಂಡು ಮಾಡಿ. ಇಲ್ಲ ಅಂದರೆ ಇನ್ ಕೇಸ್ ನೀವೇನಾದರೂ ಮೀಡಿಯಮಲ್ಲಿ ಇಟ್ಟರೆ ಸ್ವಲ್ಪ ಆಗಾಗ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಈ ಮೈಸೂರು ಪಾಕ್ಗೆ ಪಾಕ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ ಆ್ಯಂಡ್ ಬೇಗ ಆಗಿಬಿಡುತ್ತೆ. ಸಕ್ಕರೆ ಕರಗಿದ ನಂತರ ಕುದಿ ಬರ್ತಿದ್ದ ಹಾಗೆ ಫ್ಲೇಮ್ನ ನೀವು ಹೈಯಲ್ಲಿಟ್ಟು ಒಂದು 2ರಿಂದ 3 ನಿಮಿಷ ಬಿಡಿ. ಸೊ ಆಗ ನಿಮಗೆ ಈ ಥರ ಪಾಕ ಬರುತ್ತೆ. ನೋಡಿ, ಮೈಸೂರು ಪಾಕ ಈ ಥರ ಇದ್ದರೆ ಸಾಕು. ಜಸ್ಟ್ ಸ್ವಲ್ಪ ಸ್ಟಿಕ್ಕಿ ಆಗಿದ್ರೆ ಸಾಕು, ಒಂದೆಳೆ ಪಾಕ ಬೇಡ. ಆ್ಯಂಡ್ ಈಗ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಈ ಕಡಲೆ ಹಿಟ್ಟನ್ನು ಹಾಕೋಣ. ಈಗ ಫ್ಲೇಮ್ನ ನೀವು ಲೋವಲ್ಲಿಡಿ. ಓಕೆ, ಈಗ ಮಿಕ್ಸ್ ಮಾಡ್ತಾ ಹೋಗಿ. ಸ್ವಲ್ಪ ಇದು ಥಿಕ್ ಆಗ್ತಾ ಬರಬೇಕು. ಸೊ ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ಮೇನ್ಲಿ ಕಡಲೆ ಹಿಟ್ಟು ಹಾಕಿದ ನಂತರ ಇದನ್ನು ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ, ಈ ಥರ ಒಂದು 2ರಿಂದ 3 ನಿಮಿಷ ಆಗ್ತಿದ್ದ ಹಾಗೆ ಈ ಥರ ಎಲ್ಲ ಬಬಲ್ಸ್ ಸ್ಟಾರ್ಟ್ ಆಗುತ್ತೆ. ಈಗ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಎಣ್ಣೆ ತುಪ್ಪ ಇದೆಯಲ್ಲ ಅದನ್ನು ಹಾಕ್ತಾ ಹೋಗಬೇಕು. ಸ್ವಲ್ಪ ಹಾಕ್ತಾ ಹೋಗಬೇಕು. ಈಗ ಫ್ಲೇಮ್ನ ಸ್ವಲ್ಪ ಮೀಡಿಯಮಲ್ಲಿಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಹೋಗಿ. ಇದು ಸ್ವಲ್ಪ ತಿಕ್ಕಾಗ್ತಾ ಬರುತ್ತೆ. ನೆಕ್ಸ್ಟ್ ಮತ್ತೆ ಇದಕ್ಕೆ ಸೇಮ್ ಆ್ಯಸ್ ಇಟ್ ಈಸ್ ಮತ್ತೆ ಇದು ತುಪ್ಪನ ಆ್ಯಡ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಇದೇ ಥರ ಒಂದು 3 to 4 ಬ್ಯಾಚಸ್ ಆಗಿ ತುಪ್ಪನ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಿ. ಆ್ಯಂಡ್ ಫ್ಲೇಮ್ ಸಹ ಸ್ವಲ್ಪ ಮೀಡಿಯಮ್ ಆ್ಯಂಡ್ ಲೋಗೆ ಶಿಫ್ಟ್ ಮಾಡ್ತಾ ಇರಿ. ಒಂದು 8 to 10 ಮಿನಿಟ್ಸ್ ಆಗ್ತಿದ್ದ ಹಾಗೆ ನೋಡಿ ಈ ಥರ ಗಟ್ಟಿಯಾಗುತ್ತೆ. ಅಟ್ ದಿಸ್ ಸ್ಟೇಜ್ ಈ ಟೈಮಲ್ಲಿ ನೀವು ಫ್ಲೇಮ್ನ ಲೋವಲ್ಲೇ ಇಡಬೇಕು. ಆ್ಯಂಡ್ ಫೈನಲಿ ಉಳಿದಿರೋ ಎಲ್ಲ ತುಪ್ಪನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಆಗುತ್ತೆ ಕನ್ಸಿಸ್ಟೆನ್ಸಿ ಆಫ್ಟರ್ 10 to 15 ಮಿನಿಟ್ಸ್. ಆ್ಯಂಡ್ ಫೈನಲಿ ನೀವು ಲೋ ಫ್ಲೇಮಲ್ಲಿ ಇಡೋದ್ರಿಂದ ತುಪ್ಪ ಎಲ್ಲ ಈ ಥರ ಮೇಲ್ಗಡೆ ಬರುತ್ತೆ. ಸೊ ಇದು ಆಗಿದೆ ಅಂತ ಅರ್ಥ. ಆ್ಯಂಡ್ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿ ಇದನ್ನು ಮೈಸೂರು ಪಾಕ್ ಟ್ರೇಗೆ ಹಾಕಿಬಿಡಿ. ತುಂಬ ಹೊತ್ತು ವೆಯ್ಟ್ ಮಾಡಬಾರ್ದು, ಇಮಿಡಿಯೇಟ್ಲಿ ಹಾಕಿಬಿಡಬೇಕು, ಇಲ್ಲಾಂದರೆ ಅದು ಕಡಾಯಲ್ಲೇ ಗಟ್ಟಿ ಆಗಿಬಿಡುತ್ತೆ. ಸೊ ಇಮಿಡಿಯೇಟ್ಲಿ ಹಾಕಿ ಈ ಥರ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಮೈಸೂರು ಪಾಕ್ನ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಹಾಗೆ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ಗೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರೇಗೆ ಹಾಕಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ಒಂದು 3 to 5 ಮಿನಿಟ್ಸ್ ತಣ್ಣಗಾಗಕ್ಕೆ ಬಿಡಿ. ಸ್ವಲ್ಪ ತಣ್ಣಗಾಗ್ತಿದ್ದಾಗೆ ಚಾಕುಗೆ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪನ ಹಚ್ಚಿ ಕಟ್ ಮಾಡಿ. ನೋಡಿದ್ರಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಒಂದು ಒಳ್ಳೆ ಟೇಸ್ಟಿಯಾಗಿರೋ ಸ್ವೀಟ್ನ ಮಾಡ್ಕೋಬೋದು ಅಂತ. ಆ್ಯಂಡ್ ಮಾಡ್ಕೊಳ್ಳೋದು ಸಹ ತುಂಬಾ ಈಸಿ. ಒಂದು 10 ರಿಂದ 15 ನಿಮಿಷದೊಳಗೆ ಆಗೋಗ್ಬಿಡುತ್ತೆ. ಮನೇಲಿ ಕಡಲೆ ಹಿಟ್ಟು, ತುಪ್ಪ, ಎಣ್ಣೆ ಹಾಗೆ ಸಕ್ಕರೆ ಇದ್ದರೆ ಸಾಕು, ನಮ್ಮ ಮೈಸೂರು ಸ್ಪೆಷಲ್ ಮೈಸೂರು ಪಾಕ್ನ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಆ್ಯಂಡ್ ನಾನು ಈ ಸೈಜಲ್ಲಿ ಕಟ್ ಮಾಡಿದ್ದೀನಿ. ಸೊ 1 ಕಪ್ ತುಪ್ಪಗೆ ಇಲ್ಲಿ 30 ಮೈಸೂರು ಪಾಕ್ ಆಗಿವೆ. ಆ್ಯಂಡ್ ಆಲ್ಸೋ ಕಟ್ ಮಾಡಬೇಕಾದ್ರೇ ತುಂಬ ಸಾಫ್ಟಾಗಿ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೋಡೋಣ ಹೇಗಾಗಿದೆ ಅಂತ. ವಾವ್, ತುಂಬ ಸಾಫ್ಟಾಗಿದೆ, ತುಂಬ ಚೆನ್ನಾಗಾಗಿದೆ. ನೋಡಿ, ಒಳಗಡೆ ಸಹ ಒಂಥರ ಗೀ ಮೈಸೂರು ಪಾಕ್ ಥರನೇ ಕಾಣಿಸ್ತಾ ಇದೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಈ ಥರ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋದನ್ನು ನಾನು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನವ್ ಇಟ್ಸ್ ಟೇಸ್ಟಿಂಗ್ ಟೈಮ್. ವಾವ್, ಗೀ ಫ್ಲೇವರ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ. ತುಂಬ ಚೆನ್ನಾಗಾಗಿದೆ, ತುಂಬ ಸಾಫ್ಟಾಗಿ ಸಖತ್ತಾಗಿದೆ. ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ. ಓಕೆ ದೆನ್ ಸ್ಟೇ ಟ್ಯೂನ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.